ಯಾಕಮ್ಮ ಬರೀ ಕೈಲಿ ಬಂದ್ರಿ? ನೈವೇದ್ಯ ಎಲ್ಲಿ? ಅರ್ಚಕ್ರೆ, ಪ್ರತಿ ವರ್ಷದ ಥರ ಈ ವರ್ಷನೂ ಮಡಿಲ್ ನೈವೇದ್ಯ ಮಾಡಿದ್ದೆ. ಆದ್ರೆ ಏನ್ ಮಾಡೋದು, ಮನೇಲಿ ಸಣ್ಣ ಮಕ್ಕಳಿದಾರಲ್ಲ, ಗೊತ್ತಿಲ್ಲದೆ ಎಂಜಿಲ್ ಮಾಡ್ಬಿಟ್ಟಿದ್ದಾರೆ. ಈಗ ಅದನ್ನ ಗೌರಿ ನೈವೇದ್ಯಕ್ಕೆ ಹೇಗಿಡೋದು ಹೇಳಿ? ಅಯ್ಯಯ್ಯೋ, ಯಾಕೆ ಹಿಂಗ್ ಮಾಡ್ಕೊಬಿಟ್ರಿ? ಪ್ರತಿ ವರ್ಷ ಭಾರಿ ಚೆನ್ನಾಗಿ ಮಾಡ್ತಾ ಇದ್ರಿ. ಅರ್ಚಕ್ರೆ, ಈ ವರ್ಷ ಹಣ್ಣು ಕಾಯ ನೈವೇದ್ಯ ಮಾಡ್ಬಿಡಿ. ಆಯ್ತು ಬಿಡಿ. ಶಿವ ಶಿವ ಅವಶ್ಯಕನ मोरे ಅಲ್ಲಿ ಅಲ್ಲಿ ಶ್ರೀಕಾಂತ್ ಸೌಕರ್ ಮೇಲೆ ಮರ ಕಮ್ಮಿ ಬಿದ್ದ್ಬಿಟ್ಟಿದೆ. ಬನ್ನಿ ಬನ್ನಿ, ಶ್ರೀಕಾಂತ್ ಅಪ್ಪ ಬಿದ್ದೋಗ್ತಾರೆ, ಬನ್ನಿ ಬನ್ನಿ. ಶ್ರೀಕಾಂತ ನೋಡ್ರಿ ಹೇಗೆ ಬಿದ್ದಿದ್ದಾರೆ. ಶ್ರೀಕಾಂತ ಗಾಬರಿ ಆಗ್ಬಿಡಿ, ಏನಾಗಿಲ್ಲ, ಸಣ್ಣದಾಗಿ ಏಟಾಗಿಲ್ಲ. ಮಾತಾಡ್ಬಿಡ್ರಿ, ಭಯ ಆಗ್ತಿದೆ ನಮ್ಗೆ. ದಿಟ್ಟವಾಗ್ಲೂ ಹೇಳ್ತೀನಿ ಕಣ್ರವ್ವ, ನಮ್ ಶ್ರೀಕಾಂತಪ್ಪನಿಗೆ ಈಟೆಲ್ಲ ಪೆಟ್ಟು ಬಿದ್ದು ಇವತ್ ಬದಿ ಕಂಡವ್ರೆ ಅಂದ್ರೆ ಆ ನನ್ ತಾಯಿ ಗೌರಮ್ನೇ ಕಾರಣ. ಇದ್ರಾಗ 2 ಮಾತಿಲ್ಲ ಕಣ್ಬಿಡಿ. ಯಾಕೆ ಹೇಳಿ, ಈ ದೊಡ್ಡ ರಂಬೆ ಮೈ ಮ್ಯಾಕ್ ಬಿದ್ದಿದ್ ನೋಡ್ಬಿಟ್ರೆ ಏಟೆಲ್ಲ ಗಾಯ ಆಗ್ಬೇಕಾಯ್ತು. ಏನು ಆಗದೆ ಶ್ರೀಕಾಂತಪ್ಪ ಅವರು ಬದುಕಿ ಉಳ್ಕೊಂಡವ್ರೆ ಅಂದ್ಮ್ಯಾಕೆ ನಾ ಹೇಳಿದ್ದು ದಿಟ ಅಲ್ವೇ? ಯಾಕೆ ಹೇಳಿ, ನಮ್ ಶ್ರಾವಣಿ ಅಮ್ಮ ಅವರು ಈಟೋನ್ ಭಕ್ತಿಯಿಂದ ಪೂಜೆ ಮಾಡಿದಿಕ್ಕೆಯ ಶ್ರೀಕಾಂತಪ್ಪ ಇವತ್ತು ಉಳ್ಕೊಬಿಟ್ರು. ಮಗಳೇ, ನಿನ್ ಗಂಡ ಯಾರೋ ಏನೋ ನನಗಂತೂ ಗೊತ್ತಿಲ್ಲ. ಪಾಪ ನಿನಗೂ ಗೊತ್ತಿಲ್ಲ. ಆದ್ರೆ ನನ್ ಮಗ ಶ್ರೀಕಾಂತನ್ನೇ ನಿನ್ ಗಂಡ ಅನ್ಕೊಂಡಿದ್ಯಾ, ಅವನನ್ನೇ ಮನ್ಸಲ್ಲಿ ಇಟ್ಕೊಂಡು ಪೂಜೆ ಮಾಡಿದ್ಯಾ. ಎಷ್ಟು ಶ್ರದ್ಧೆಯಿಂದ ಮಾಡಿದ್ಯಾ ಅಂದ್ರೆ ಅದರ ಫಲನೇ ಇವತ್ತು ಅವನನ್ನ ಕಾಪಾಡಿದ್ದು. ರಾಕ್ಷಸನ ಕೈಯಿಂದ ನಮ್ಮ ಮೈಕಳನ್ನ ಉಳಿಸ್ಕೋಬೇಕು ಅಂದ್ರೆ ಹೆಂಗಾರ 4 ಕಾಸು ದುಡಿಲೇಬೇಕು. ಹುಷಾರಿದ್ಕೊಂಡು ಕೆಲಸ ಇಲ್ಲದೆ ಮನೆಯಾಗೆ ಇರೋ ಬದಲು ಹುಷಾರಿಲ್ದೆ ಕೆಲಸ ಮಾಡ್ತಾ ಸತ್ರ ಏಟು ಒಳ್ಳೇದು. ನನ್ನ ಹೆಂಡ್ರು ಮಕ್ಕಳಿಗೆ ಈ ತರ ಮಾಡಿದ್ನಲ್ಲ ಅನ್ನೋ ಸಮಾಧಾನ ಇರ್ತದೆ. ಸಾಯೋ ಮಾತು ಯಾಕೆ ಆಡಿಯ? ಇವತ್ತು ಹಬ್ಬ ಅಲ್ವಾ, ನೀ ಸಂಡಕ್ಕಿರ್ಲಿ ಅಂತ ಅದ್ಯಾವ್ರ ಹೆಸರಲ್ಲಿ ಉಪವಾಸ ಮಾಡ್ತೀವಿ. ಅಪ್ಸಕದ್ ಮಾತು ಯಾಕೆ ಆಡಿಯ? ಸಾಯಬೇಕು ಅಂದ ಕೂಡ್ಲೆ ಸತ್ತೋಗ್ಬಿಡ್ತೀವಾ? ಮದುವೆ ಆದ 8 ವರ್ಷ ನಾವು ಏಟ್ಕಿತ್ತ ಸಾಯ್ಬೇಕು ಅಂದ್ಕೊಂಡಿಲ್ಲ ಹೇಳು. ಕಷ್ಟ ಆದಾಗ್ಲೆಲ್ಲ ಸಾಯ್ಬೇಕು ಅನ್ಕೋತೀವಿ. ಯಾಕೆ ಹೇಳು? ನಾವು ಬದುಕಿದ್ರು ಸತ್ತಂಗೆ ಇಲ್ವಾ? ಅದೇನಾರ ಇರ್ಲಿ, ಸಾಯ ಮಾತಾಡಿದ್ರೆ ನನ್ ಮೇಲೆ ಆಣೆ. ಇವತ್ತು ನಿಂಗೆ ಏನಾಗೈತೆ? ನಂಗೆ ಏನೂ ಆಗಕ್ಕಿಲ್ಲ, ನಾನು ಹೋಗ್ತೀನಿ. ಆಯ್ತಾಯ್ತು, ಬಿರ್ನೆ ಬಂದ್ಬಿಡು. ನಿನ್ ಕೈಯಾಗಿನ ಪ್ರಸಾದ ತಿನ್ಮೇಕಯ್ಯ, ನಾನು ಊಟ ಮಾಡೋದು.